ನಿಮಗೆ ದಣಿವಾಗಿದ್ರೂ ಕೂಡ ಮುಂದೆ ಸಾಗಿ. ನಿಮಗೆ ಯಾರು ಸ್ಫೂರ್ತಿ ಕೊಡದೇ ಇದ್ರೂ ಕೂಡ ಮುಂದೆ ಸಾಗಿ. ಜೀವನದಲ್ಲಿ ಯಾವುದೇ ಥರ ಬದಲಾವಣೆಗಳು ಕಾಣ್ತಿಲ್ಲ ಅಂದ್ರೂ ಕೂಡ ಮುಂದೆ ಸಾಗಿ. ಇವತ್ತು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ಎಷ್ಟು ದೊಡ್ಡ ಚಾಲೆಂಜ್ ನಿಮ್ಮ ಎದುರುಗಡೆ ಬಂದಿದ್ರೂ ಕೂಡ, ನಿಮಗೆ ಇರೋವಂಥ ಒಂದೇ ಒಂದು ಆಪ್ಷನ್ ಅಂತ ಅಂದರೆ ಕೀಪ್ ಗೋಯಿಂಗ್. ಪ್ರಯತ್ನ ನಿಲ್ಲಿಸಿಬಿಟ್ಟಿ ಅಂದರೆ ನೀವು ಸೋಲ್ತೀರಾ. ನೀವು ಕಷ್ಟ ಪಡ್ತಾನೆ ಇರ್ತೀರಿ ಅಂದರೆ ನೀವು ಯಾವತ್ತೂ ಸೋಲೋದಿಲ್ಲ. ಸೊ ಮುಂದೆ ಸಾಗಿ. ಪ್ರಯತ್ನ ನಿಲ್ಲಿಸಿದ್ರಿ ಅಂದರೆ ನೀವು ಕಂಡಿದ್ದ ಕನಸು ಫೇಲ್ ಆಗುತ್ತೆ. ನೀವು ನಿಮಗೆ ಪ್ರಾಮಿಸ್ ಮಾಡಿಕೊಂಡಂತಹ ಲೈಫ್ ಸ್ಟೈಲ್ ಕನಸಾಗೇ ಉಳಿಯುತ್ತೆ. ನಿಮ್ಮ ಕೆಪಾಸಿಟಿನ ತೋರ್ಸೋಕೆ ಇದೇ ಒಳ್ಳೆ ಟೈಮ್. ಇಡೀ ಜಗತ್ತಿಗೆ ನಿಮ್ಮ ಸಾಮರ್ಥ್ಯ ತೋರಿಸಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟಿರೋರಿಗಾಗಿ, ನಿಮ್ಮ ಜೊತೆ ನಿಂತು ಸಪೋರ್ಟ್ ಮಾಡ್ತಿರೋರಿಗಾದ್ರೂ ಮುಂದೆ ಸಾಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇವಳಿಂದ ಅಥವಾ ಇವನಿಂದ ಆಗಲ್ಲ ಬಿಡು ಅಂತ ಟೀಕೆ ಮಾಡಿರ್ತಾರಲ್ಲ, ನಿಮ್ಮನ್ನ ಗೇಲಿ ಮಾಡಿರ್ತಾರಲ್ಲ, ನಿಮ್ಮನ್ನ ಅಂಗಿಸಿರ್ತಾರಲ್ಲ, ನಿಮ್ಮ ಮನಸ್ಸಿಗೆ ನೋವು ಮಾಡಿರ್ತಾರಲ್ಲ, ನಿಮ್ಮ ಕಣ್ಣಲ್ಲಿ ನೀರು ತರಿಸಿದ್ರಲ್ಲ, ಅವರಿಗಾಗಿ ಆದರೂ ನೀವು ಮುಂದೆ ಸಾಗಿ. ಮುನ್ನುಗ್ಗಿ, ಧೈರ್ಯದಿಂದ ಮುನ್ನುಗ್ಗಿ. ನೀವು ಹೋಗುತ್ತಾ ಇರುವ ದಾರಿ ಕಠಿಣ ಆಗಿದ್ರು ನೀವು ಗೆದ್ದ ನಂತರ ಇದೇ ನಿಮಗೆ ಹೆಮ್ಮೆ ಆಗೋದು. ಹಾಡು ನಡೆಯೋ ದಾರಿಲಿ ಯಾರು ಬೇಕಾದರೂ ನಡೀತಾರೆ, ಆದರೆ ಆನೆ ನಡೆಯೋ ದಾರಿಲಿ ನಡೆಯೋಕ್ಕೆ ದಮ್ ಬೇಕು, ಎದೆಗಾರಿಕೆ ಬೇಕು. ದಾರಿ ಈಸಿ ಇದ್ದಿದ್ರೆ ಯಾರು ಬೇಕಾದರೂ ದಾಟಿ ಬಿಡ್ತಾರೆ. ಕಷ್ಟ ಇರೋದಕ್ಕೇನೆ ಹೇಡಿಗಳಂತೆ ಅರ್ಧಕ್ಕೆ ಬಿಟ್ಟು ಓಡಿ ಹೋಗಿದ್ದಾರೆ. ಈಗ ನಿಮ್ಮ ಟೈಮ್. ನೀವು ಹೀರೋನಾ ಇಲ್ಲ ಝೀರೋನಾ ಅಂತ ತಿಳಿಸೋಕೆ ಇದೇ ಬೆಸ್ಟ್ ಚಾನ್ಸ್. ನಿಮಗೆ ಏನು ಕನಸಿದೆಯೋ ಅದನ್ನು ಪಡೆಯೋದು ನಿಮ್ಮ ಹಕ್ಕು. ಹಾಗಾಗಿ ಮುನ್ನುಗ್ಗಿ, ಮುಂದೆ ಸಾಗಿ. ಈಗಾಗಲೇ ಡಿಸಿಷನ್ ಮಾಡಿಕೊಂಡು ಸಾಧಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀಯಾ, ಅರ್ಧ ದಾರಿಗೆ ಬಂದಿದ್ದೀಯಾ. ಹಿಂದೆ ಹೋದ್ರೆ ನಿನಗೆ ನೀನೇ ಅವಮಾನ ಮಾಡಿಕೊಂಡಂತೆ. ಎಲ್ಲ ಅಡೆತಡೆಗಳಿಗೆ ಒಂದು ಸಾರಿ ಸೆಡ್ ಹೊಡೆದು ಮುಂದೆ ಸಾಗಿ ಧೈರ್ಯದಿಂದ ಮುನ್ನುಗ್ಗಿ.